ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ VA ಕುಕಿಂಗ್ ಚಾನಲ್ಗೆ. ಫ್ರೆಂಡ್ಸ್, ಇವಾಗ ನಾವು ಸಿಂಪಲ್ ಆ್ಯಂಡ್ ಟೇಸ್ಟಿ ಪಲಾವ್ ನೋಡ್ತಾ ಹೋಗೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆನಿಯನ್ ಅಂದರೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ. ನಾನು ಇದನ್ನು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನೀವು ಹಂಗೇನೂ ಹಾಕ್ಕೋಬೋದು. ಇದು ಬಟಾಣಿ ಕಾಳು, ಹಸಿ ಬಟಾಣಿ ಇಲ್ಲ, ಅದಕ್ಕೆ ನಾನು ಇದನ್ನು ಬೇಯಿಸಿದ್ದೀನಿ. ಇದು ಟೊಮೊಟೊ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ. ಇದು ನಾವು ಮಿಕ್ಸಿಗೆ ಹಾಕಬೇಕಾಗಿರೋದು. ಹಸಿಮೆಣ್ಸಿನ್ಕಾಯಿ ನಾವು ಖಾರ ತಿನ್ನಲ್ಲ, ನಾವು ಇಬ್ಬರಿಗಷ್ಟೇ ಬೇಕಾಗಿರೋಷ್ಟು ಮಾಡ್ಕೊಂಡಿದ್ದೀವಿ. ನಿಮ್ಮದು ತುಂಬ ಜನ ಇದ್ದರೆ ನೀವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. ಇದು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೇನಾದರೂ ಇದರಲ್ಲಿ ನೀವು ತರಕಾರಿ ಏನಾದರೂ ಆ್ಯಡ್ ಮಾಡ್ಕೊಂಡಿದ್ರೆ ಒಬ್ರೊಬ್ರು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾರೆ ಆ್ಯಂಡ್ ನವಿಲು ಕೋಸು ಅವೆಲ್ಲ ಆ್ಯಡ್ ಮಾಡ್ಕೋತಾರೆ, ನೀವು ಮಾಡ್ಕೋಬೋದು. ಇವಾಗ ನಾವು ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮೊದಲನೇದಾಗಿ ಇದರಲ್ಲಿ ಸ್ವಲ್ಪ ಹಂಗೆ ಒಗ್ಗರಣೆಗೆ ಹಾಕುವಾಗ ಎತ್ತಿಟ್ಕೊಳ್ರಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಇದು ಬೆಳ್ಳುಳ್ಳಿ. ಫ್ರೆಂಡ್ಸ್, ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ರಿ. ಅದಕ್ಕೆ ಮೊದಲನೇದಾಗಿ ಒನ್ ಬೈ ಒಂದು ಆ್ಯಡ್ ಮಾಡ್ತಾ ಹೋಗೋಣ. ಒಗ್ಗರಣೆ, ಆಯಿಲ್ ಹಾಕ್ರಿ. ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ನೀವು ಅದನ್ನ ಆವಾಗಲೇ ಹೇಳಲೇ ಇಲ್ಲ, ಇವಾಗ ಆ್ಯಡ್ ಮಾಡಿಕೊಡ್ರಿ. ಇದೆಲ್ಲ ನಾರ್ಮಲ್ ಅಲ್ವಾ ಪಲಾವಿಗೆಲ್ಲ ಹಾಕೋದು. ಸಾಸಿವೆ, ಲವಂಗ ಹಾಕ್ಕೊತಿದ್ದೀನಿ. ಇಬ್ಬರಿಗೆ ಅಲ್ವಾ ಮಾಡ್ತಿರೋದು, ಸೊ ಅದಕ್ಕೆ ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ರಿ, ಜಾಸ್ತಿ ಜನ ಇದೆ. ಚಕ್ಕೆ, ಇದು ಮರಾಠಿ ಮೊಗ್ಗು, ಮೆಣಸಿನ್ಕಾಯಿ, ಈರುಳ್ಳಿ, ಆನಿಯನ್ ಹೀಗೆ ಫ್ರೈ ಮಾಡ್ಕೊಳ್ರಿ. ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಚೂರು ಫ್ರೈ ಮಾಡ್ಕೊಳ್ರಿ. ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪು ಹಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ, ಒಗ್ಗರಣೆಲಿ ಹಾಕಿರೋ ಫ್ಲೇವರ್ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ಗಮ್ ಅಂತ ಸ್ಮೆಲ್ ಕೊಡುತ್ತೆ. ಆ್ಯಂಡ್ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿ ಪಲಾವ್ ಇದು. ತುಂಬ ಸಿಂಪಲ್ ವೇಯಲ್ಲಿ ಮಾಡ್ತಾ ಇರೋದು. ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆ ಹಂಗೆ ಬೀನ್ಸು, ಕ್ಯಾರೆಟು ಆ್ಯಡ್ ಮಾಡಿ. ಇದಕ್ಕಿವಾಗ ಆಲೂಗಡ್ಡೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಟಾಣಿ ಕಾಳು, ನೀವು ಆಲೂಗಡ್ಡೆ ಬೇಯಿಸದೇ ಹೋದ್ರೂ ಪರವಾಗಿಲ್ಲ, ಹಸಿನೇ ಹಾಕ್ಬೋದು. ಬಟಾಣಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟು ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವೇನು ರುಬ್ಬಿಡ್ಕೊಂಡಿದ್ವಲ್ಲ ಆವಾಗಲೇ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅದೆಲ್ಲ ನೀಟಾಗಿ ಎಲ್ಲ ಹಾಕ್ಕೊಳ್ರಿ. ಇದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ನಾವು ಹಸಿಯಾಗಿ ಅದನ್ನು ರುಬ್ಬಿರೋದಲ್ವಾ, ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈ ರೀತಿ ನೀಟಾಗಿ ಫ್ರೈ ಆಗಬೇಕು ಎಲ್ಲ, ಯಾವ ಹಸಿ ಸ್ಮೆಲ್ಲು ಉಳಿಬಾರ್ದು. ನಿಮ್ಗೆ ಗೊತ್ತಾಗುತ್ತೆ, ಅದು ಫ್ಲೇವರ್ ಬರ್ತಾ ಇರುತ್ತೆ, ಗೊತ್ತಾಗತ್ತೆ ಆವಾಗ. ಇವಾಗ ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡ್ತಾ ಹೋಗೋಣ, ಏನೇನಂತ ನೋಡೋಣ.
ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನು, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚೂರು ಇದಕ್ಕೆ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಾಲ್ಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಎಲ್ಲ ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು, ಯಾವುದು ಹಸಿ ಸ್ಮೆಲ್ ಉಳಿದೆ ನೀಟಾಗಿ ಫ್ರೈ ಮಾಡ್ಕೊಂಡು, ಇದಕ್ಕೆ ನಾನಿವಾಗ ಇದರಲ್ಲಿ 1 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇದರಲ್ಲಿ 2 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಇವಾಗ ನೀವು ಕ್ವಾಂಟಿಟಿ ಎಷ್ಟು ಜಾಸ್ತಿ ಮಾಡ್ತೀರೋ ಅದ್ರ ಪ್ರಕಾರ ಅಳತೆ ಮಾಡ್ಕೊಂಡು ನೀರು ಹಾಕ್ರಿ. ಇದಕ್ಕೆ ಇನ್ನೊಂದು 1/2 ಲೋಟ ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ, ಅದರಲ್ಲಿ ವೇಸ್ಟ್ ಆಗಬಾರ್ದಂತ ಅದರಲ್ಲೇ ಒಂದು 1/2 ಲೋಟ ನೀರು ಹಾಕಿದ್ದೀನಿ ಇದರಲ್ಲಿ. ಇಷ್ಟೇ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಈ ರೀತಿ ನೀರು ಬೆರೆಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಇದನ್ನು ಅಷ್ಟರೊಳಗೆ ಅಕ್ಕಿ ತೊಳೆದಿಟ್ಕೊಳ್ರಿ. ಆಮೇಲೆ ಇದಕ್ಕೆ ಅಕ್ಕಿ ಹಾಕಬೇಕಾಗತ್ತೆ. ಫ್ರೆಂಡ್ಸ್, ಈ ರೀತಿ ಕುದಿ ಬರ್ತಾ ಇರುವಾಗ ನೀವು ಇದಕ್ಕೆ ರೈಸ್ ಆ್ಯಡ್ ಮಾಡಬೇಕು. ನೀವು ಯಾವುದಾದ್ರೂ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಅಷ್ಟು ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ, ಯಾಕಂದರೆ ಯಾವ ತರಕಾರಿನೂ ಒಂದೇ ಕಡೆ ನಿಲ್ಲಲ್ಲ, ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇವಾಗಲೇ ಟೇಸ್ಟ್ ನೋಡ್ಕೊಳ್ರಿ. ಉಪ್ಪೇನಾದರೂ ಬೇಕಂದರೆ ಅಥವಾ ಸಾಲ್ಟ್ ಏನಾದರೂ ಕಮ್ಮಿ ಆಗಿದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಚೂರು ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಚೂರು ಲೈಟಾಗಿ ಹಾಕ್ಕೊತಾ ಇದ್ದೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡಿರಿ. ಅಂದರೆ 2 ವಿಷಲ್ ಬರೋ ತನಕ ಬಿಡಬೇಕು ನೀವು. ನೋಡಿ, ಏರ್ ಫುಲ್ಲು ರಿಲೀಫ್ ಆಯಿತು. ಇವಾಗ ಅದು ಪಲಾವ್ ಹೆಂಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆಂದ ಆಗಿದೆ ನೋಡಿ. ಯಾವ ತರಕಾರಿನೂ ಸೈಡಿಗೆ ಬಂದು ಕೂತಿಲ್ಲ, ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಾಗಿದೆ. ತಳನೂ ಸಹ ಹಿಡ್ದಿಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಆಗಿದೆ, ಕಲರ್ಫುಲ್ಲಾಗಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ಪಲಾವ್ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿದೆ, ತುಂಬ ಸಿಂಪಲ್ಲಾಗಿ ಮಾಡೋದು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡೋದು ನಿಲ್ಲಿಸಬೇಡಿ. ಥ್ಯಾಂಕ್ ಯು.